ತಮಗೆಲ್ಲ ಗೊತ್ತಿದೆ ಈ ಒಂದು ಡ್ರಿಲ್ ಅನ್ನ ಯಾತಕ್ಕೆ ನಾವು ಮಾಡ್ತಾ ಇದ್ದೇವೆ ಅನ್ನುವಂತ ವಿಚಾರ ತಮಗೆಲ್ಲ ಗೊತ್ತಿದೆ. ಇವತ್ತು ದೇಶದ ಪರಿಸ್ಥಿತಿ, ವಿಶೇಷವಾಗಿ ದೇಶದ ರಕ್ಷಣೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಬಹುಶಃ ಮಾಧ್ಯಮಗಳಿಂದ ತಾವೆಲ್ಲ ತಿಳ್ಕೊಂಡಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಂಥದೇ ಎಕ್ಸರ್ಸೈಸ್ ಬಹುಶಃ ಬಹಳ ಹಿಂದೆ ಆಗಿರ್ಬೋದು. 1972ರಲ್ಲಿ ನಮ್ಮ ದೇಶ ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧವನ್ನು ಸಾರಿದ ಮೇಲೆ ಬಹುಶಃ ಇಂತಹ ಸಂದರ್ಭಗಳು ಅನೇಕ ಇಡೀ ದೇಶದಲ್ಲಿ ಆಗಿರ್ತಕ್ಕಂಥದ್ದನ್ನ ನಾವು ನೆನಪು ಮಾಡಿಕೊಳ್ಬೇಕು. ಬಹುಶಃ ಬಹಳ ಜನ ಇನ್ನೂ ಕೂಡ ಇಲ್ಲಿರ್ತಕ್ಕಂಥವ್ರು ಹುಟ್ಟಿರ್ಲೇ ಇಲ್ಲ ಆ ಸಂದರ್ಭದಲ್ಲಿ ಅಂತೇಳಿ ನನಗನ್ಸುತ್ತೆ. ಇವತ್ತು ಅಂಥದ್ದೇ ಒಂದು ಸಂದರ್ಭ ಬಂದಿದೆ. ಇತ್ತೀಚೆಗೆ ನಡೆದಂತಹ ಕಾಶ್ಮೀರದ ಘಟನೆ ನಮಗೆ ಎಂತಹ ನೋವನ್ನು ಇಡೀ ದೇಶದ ಪ್ರತಿಯೊಬ್ಬ ಭಾರತೀಯನಿಗೂ ಉಂಟು ಮಾಡಿದೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೋಬೇಕಾಗ್ತದೆ, ನಾವು ಇಷ್ಟೊಂದು ವೀಕ್ ಆಗಿದ್ದೀವ ಅಂತ. 27 ಜನರನ್ನ ಏಕಾಏಕಿಯಾಗಿ, ಅದರಲ್ಲೂ ಕೂಡ ಅವರೇನು ಮಿಲಿಟರಿಯವರಲ್ಲ ಅಥವಾ ಯಾವುದೇ ರೀತಿಯ ಅವರ ಕೈನಲ್ಲಿ ಬಂದೂಕುಗಳಿಲ್ಲ, ಯಾವುದೇ ಆರ್ಮ್ಸ್ ಇಲ್ಲ, ಅಂತಹ ಇನ್ನೋಸೆಂಟ್ ಜನರನ್ನ, ಮಕ್ಕಳನ್ನ, ವಿಶೇಷವಾಗಿ ಯಾರು ಟೂರಿಸ್ಟ್ಗಳಾಗಿ ಹೋಗಿದ್ರು, ಆ ಸುಂದರ ಕಾಶ್ಮೀರವನ್ನು ನೋಡೋದಕ್ಕೆ ಹೋಗಿದ್ರು, ಅವರನ್ನ ಕೊಂದಿದ್ದನ್ನ ಜ್ಞಾಪಿಸ್ಕೊಂಡ್ರೆ ಯಾವ ಭಾರತೀಯನಿಗೂ ಕೂಡ ಸಿಟ್ಟು ಬರದೇ ಇರೋದೇ ಇಲ್ಲ. ಇವತ್ತು ಭಾರತ ಸರ್ಕಾರ, ನಮ್ಮ ಮಿಲಿಟರಿ ಫೋರ್ಸಸ್, ವಿಶೇಷವಾಗಿ ಗಡಿ ಕಾಯ್ತಕ್ಕಂಥವರು ಇವತ್ತು ಇದನ್ನೆಲ್ಲವನ್ನು ಕೂಡ ಸಹಿಸಿಕೊಂಡಿದ್ದಾರೆ. ಇಷ್ಟಾದರೂ ಭಾರತ ಸರ್ಕಾರ ನಿನ್ನೆ ರಾತ್ರಿ ಬಹುಶಃ 1:30-2 ಗಂಟೆಯಲ್ಲಿ ಏನು ಏರ್ ಸ್ಟ್ರೈಕ್ ಮಾಡಿದ್ದಾರೆ, ಎಲ್ಲೆಲ್ಲಿ ಈ ಟೆರರಿಸ್ಟ್ಗಳಿದ್ರು, ಅವರ ಕ್ಯಾಂಪ್ಗಳಿತ್ತು, ಅವರ ಸ್ಲೀಪರ್ ಸೆಲ್ಸ್ ಇತ್ತು, ಅದನ್ನ ಪತ್ತೆ ಹಚ್ಚಿ ಸುಮಾರು 9 ಕಡೆ ದಾಳಿ ಮಾಡಿದ್ದಾರೆ. ಅವರಿಗಿನ್ನೂ ನಮಗೆ ಸ್ಪಷ್ಟವಾದಂಥ ಮಾಹಿತಿಗಳು, ಎಷ್ಟು ಜನ ಸತ್ತಿದ್ದಾರೆ ಅಥವಾ ಏನಾಗಿದೆ ಅನ್ನುವಂಥದ್ದು ಇನ್ನೂ ಸರಿಯಾದ ಮಾಹಿತಿಗಳು ನಮಗೆಲ್ಲರಿಗೂ ಕೂಡ ಸಿಕ್ಕಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಒಂದು ಯುದ್ಧದ ಛಾಯೆ ಇವತ್ತು ಇಡೀ ಭಾರತದಲ್ಲಿ ಆವರಿಸಿಕೊಂಡಿದೆ. ಭಾರತ ಯುದ್ಧಕ್ಕೆ ಹೋಗಬಹುದು ಅಥವಾ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧ ಮಾಡಬಹುದು. ಹಾಗಾಗಿ ಈ ಯುದ್ಧದ ಛಾಯೆ ನಮ್ಮ ಮೇಲೆ ಬಂದಿದೆ, ಇಡೀ ದೇಶದ ಮೇಲೆ ಬಂದಿದೆ. ಅದಕ್ಕಾಗಿ ನಾವು ಒಂದಿಷ್ಟು ತಯಾರಿ ಮಾಡಿಕೊಳ್ಬೇಕು. ನಮ್ಮ ಸಾರ್ವಜನಿಕರು, ವಿಶೇಷವಾಗಿ ಸಾರ್ವಜನಿಕರಿಗೆ ಒಂದಿಷ್ಟು ಅರಿವು ಮೂಡಿಸ್ತಕ್ಕಂಥ ರೀತಿಯಲ್ಲಿ ಈ ಒಂದು ಎಕ್ಸರ್ಸೈಸ್ ಆಗಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಇವತ್ತು ಪ್ರತಿಯೊಂದು ರಾಜ್ಯ ಸರ್ಕಾರಗಳಿಗೂ ಸೂಚನೆಯನ್ನ ಕೊಟ್ಟಿದೆ. ಯಾವ ರೀತಿ ನಾವು ಸಿವಿಲ್ ಡಿಫೆನ್ಸ್ ಮಾಡಿಕೊಳ್ಬೇಕು, ಸಾರ್ವಜನಿಕರಿಗೆ ಅವರ ಜವಾಬ್ದಾರಿ ಏನಿರಬೇಕು ಮತ್ತು ಅವರು ಯಾವ ರೀತಿಯಲ್ಲಿ ನಮ್ಮ ಡಿಫೆನ್ಸ್ ಫೋರ್ಸಸ್ಗೆ ಸಹಾಯ ಮಾಡಬಹುದು, ಈ ಗೊಂದಲದ ಸಂದರ್ಭದಲ್ಲಿ ಶಾಂತಿಯನ್ನು ಕಾಪಾಡೋದು ಹೇಗೆ,
ಆಮೇಲೆ ಅವರಿಗೆ ಒಂದಿಷ್ಟು ಸವಲತ್ತುಗಳು, ಅದು ಕುಡಿಯುವ ನೀರು ಇರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಒಂದು ಸಾರ್ವಜನಿಕವಾದಂತಹ ಒಂದು ನಾರ್ಮಲ್ ಲೈಫ್ ಅನ್ನ ಯಾವ ರೀತಿ ನಡೆಸೋದಕ್ಕೆ ಸಾಧ್ಯ ಆಗ್ತದೆ, ಅದಕ್ಕೆ ನಾವು ಏನ್ ಮಾಡಬಹುದು ಅನ್ನುವಂಥದ್ದನ್ನ ತಿಳಿಸೋದಕ್ಕೋಸ್ಕರ ಇವತ್ತು ನಮ್ಮ ಯಾರು ಸಿವಿಲ್ ಡಿಫೆನ್ಸ್ನಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಜೊತೆ ನಮ್ಮ ಫೈರ್ ಫೋರ್ಸ್ ಯಾವ ರೀತಿ ಇದೆ, ನಮ್ಮ ವಾಲಂಟಿಯರ್ಸ್ ಯಾವ ರೀತಿ ಕೆಲಸ ಮಾಡಬೇಕು, ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಅವರಿಗೆ ದಿನನಿತ್ಯದ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು ಯಾವ ರೀತಿ ತೊಂದರೆ ಆಗಿದೆ, ಅವೆಲ್ಲವನ್ನು ಕೂಡ ಇವತ್ತು ನಾವು ಯಾವ ರೀತಿ ನಿಭಾಯಿಸಬೇಕು ಅಂತ ಹೇಳಿ ಅದನ್ನ ಮಾಡೋದಕ್ಕೆ ಇವತ್ತು ಒಂದು ಈ ಎಕ್ಸರ್ಸೈಸ್ ಅನ್ನ ಆಪರೇಷನ್ ಅಭ್ಯಾಸ್ ಅಂತೇಳಿ ಈ ಒಂದು ಎಕ್ಸರ್ಸೈಸ್ ಅನ್ನ ಇಡೀ ದೇಶದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ.